ನನ್ನ ಪ್ರೀತಿಯ ಬಂಧುಗಳೇ, ನಾನೀಗ ಬಂದಿರುವುದು ನಮ್ಮ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬಳವಾಡ ಗ್ರಾಮಕ್ಕೆ ಬಂದಿರುತ್ತೇವೆ. ಈ ಬಳವಾಡ ಗ್ರಾಮಕ್ಕೆ ಬರಲು ಒಂದು ವಿಶೇಷ ಕಾರಣವೇನೆಂದರೆ, ಈಗ ನೀವು ನೋಡ್ತಾ ಇದ್ದೀರಿ, ಮದುವೆ ಸಂಭ್ರಮದ ನೂಲು ಸುತ್ತುವ ಒಂದು ಕಾರ್ಯಕ್ರಮದಲ್ಲಿ ನವ ದಂಪತಿಗಳು ಆಗುವ ಆನಂದ್ ಮಹಾದೇವ್ ಹರೋಲಿಯವರು ಮತ್ತು ಸದ್ಯದಲ್ಲೇ ಅವರ ಧರ್ಮಪತ್ನಿ ಆಗಲಿರುವ ತಾಯಿ ಸಂಗೀತಾ ಸಿದ್ದಪ್ಪ ಮಗ್ದುಮ್ ಇವರ ವಿವಾಹ ಕಾರ್ಯಕ್ರಮ ನಡೀತಾ ಇದೆ ಇವತ್ತು. ಅದರಲ್ಲಿ ನೂಲು ಸುತ್ತುವ ಒಂದು ಕಾರ್ಯಕ್ರಮದಲ್ಲಿ ನವ ದಂಪತಿಗಳು ಗುರು ಹಿರಿಯರ ಸಮ್ಮುಖದಲ್ಲಿ ಮತ್ತು ಅನೇಕ ಗ್ರಾಮದ ತಾಯಂದಿರು, ಬಂಧು ಬಳಗದವರು ಮತ್ತು ಊರಿನ ಮಾಣ್ಕಾರಿ ಗೌಡರು, ಹಳಬರು ಮತ್ತು ಸ್ವಾಮೀಜಿಗಳು ಅವರ ಸಮ್ಮುಖದಲ್ಲಿ ಈಗ ನೂಲು ಸುತ್ತುವ ಒಂದು ಕಾರ್ಯಕ್ರಮದಲ್ಲಿ ನವ ದಂಪತಿಗಳಾದ ಸನ್ಮಾನ್ಯ ಆನಂದ್ ಮಹಾದೇವ್ ಹರೋಲಿ ಇವರ ಜೊತೆ ತಾಯಿ ಸಂಗೀತಾ ಸಿದ್ದಪ್ಪ ಮಗ್ದುಮ್ ಇವರು ನೂಲು ಸುತ್ತುವ ಒಂದು ಕಾರ್ಯಕ್ರಮದಲ್ಲಿ ಸದ್ಯ ಕೆಲವೇ ನಿಮಿಷಗಳಲ್ಲಿ ಅವರು ನವ ದಂಪತಿಗಳಾಗಿ ಜೀವನವನ್ನು, ಅಮೂಲ್ಯ ಜೀವನವನ್ನು ಸಾಧನೆಗಳ ಮೂಲಕ ಸಾಧಿಸಲಿದ್ದಾರೆ. ಈಗ ಆ ಊರಿನ ಹಿರಿಯರ ಮೂಲಕ ಸ್ವಾಮಿಗಳು ಅವರ ಸಮ್ಮುಖದಲ್ಲಿ ನೂಲು ಸುತ್ತುವ ಕಾರ್ಯಕ್ರಮದಲ್ಲಿ ತೊಡಗಿರುತ್ತಾರೆ. ಅಂದರೆ ಸುತ್ತಡೆ ಕಟ್ಟಳೆಗಳನ್ನು ನಿರ್ಮಿಸಿದ ದಾರಿನಿಂದ ನೂಲು ಸುತ್ತಿರುವ ಒಂದು ಚೌಕಟ್ಟಿನಲ್ಲಿ ಅವರೀಗ 5 ಸುತ್ತುಗಳನ್ನು ಹಾಕಿ ನೆಮ್ಮದಿಯಿಂದ ತಮ್ಮ ಒಂದು ಪುಷ್ಪ ಮತ್ತು ಎಲೆ ಅಡಿಕೆಗಳ ಮೂಲಕ ಪಂಚಭೂತಗಳ ಸಮ್ಮುಖದಲ್ಲಿ ಪಂಚಭೂತಗಳಂತಿರುವ ಎಲೆ ಅಡಿಕೆ, ಅರಿಶಿನ, ಕುಂಕುಮ, ಒಂದು ನಮ್ಮ ಸಂಪ್ರದಾಯಗಳನ್ನೆಲ್ಲ ಒಟ್ಟಿಗೆ ಕೂಡಿಸಿ 5 ಸುತ್ತು ಹಾಕಿ ಬಂದು ಈಗ ಹಸೆ ಮಣೆ ಮೇಲೆ ಕುಳಿತಿರ್ತಾರೆ. ಹಸೆ ಮಣೆ ಮೇಲೆ ನವ ದಂಪತಿಗಳು ಇದೀಗ ಬಂದು ಕುಳಿತಿರುತ್ತಾರೆ. ಇದೀಗ ಅವರಿಗೆ ಅರಿಶಿನ ಒಂದು ಕಾರ್ಯಕ್ರಮ ತಾಯಂದಿರು ಗೌರವದಿಂದ ಅವರನ್ನು ಇಬ್ಬರು ನವ ದಂಪತಿಗಳಿಗೆ ಅರಿಶಿನಗಳ 2 ಹಸ್ತಗಳಲ್ಲಿ ಅರಿಶಿನಗಳನ್ನು ಹಿಡಿದು ಅವರಿಗೆ ಅರಿಶಿನ ಹಚ್ಚುವ ಒಂದು ಕಾರ್ಯಕ್ರಮದಲ್ಲಿ ಸೌಭಾಗ್ಯವತಿಯರು ತಾಯಂದಿರು ತೊಡಗಿರುತ್ತಾರೆ. ಈಗ ಅರಿಶಿನ ಹಚ್ಚುವ ಒಂದು ಕಾರ್ಯಕ್ರಮದ ನಂತರ ಅವರಿಗೆ ಸುರಿಗೆ ನೀರಂತಾರಲ್ಲ, ಆ ಸುರಿಗೆ ನೀರುಗಳನ್ನು ಸುರಿದು ಅವರಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು, ಈಗಾಗಲೇ ಅವರು ಹೊಸ ಬಟ್ಟೆಗಳನ್ನು ಧರಿಸಿರುತ್ತಾರೆ, ಆದರೂ ಕೂಡ ಈಗ ಸುರಿಗೆ ನೀರು ಸುರಿದ ನಂತರ ಹೊಸ ಬಟ್ಟೆಗಳನ್ನು ಮತ್ತೆ ಅವರಿಗೆ ಧರಿಸಿಕೊಳ್ಳಲು ಅನುವು ಮಾಡಿಕೊಟ್ಟು ಕೆಲವೇ ನಿಮಿಷಗಳಲ್ಲಿ ಅವರನ್ನು ಸುರಿಗೆ ನೀರು ಸುರುವ ಒಂದು ಕಾರ್ಯಕ್ರಮ ಇರುತ್ತದೆ. ಅದನ್ನು ನೋಡುವ ಸೌಭಾಗ್ಯ ನಮ್ಮ ಬಾಂಧವರಿಗೆ ಒಂದು ಕೌತುಕ, ಖುಷಿ ಹೇಗಿರುತ್ತದೆ. ನಾವೆಲ್ಲರೂ ಬಂಧುಗಳು ಆ ಒಂದು ಚಿಕ್ಕವಾದಂಥ ಪುಟ್ಟಾದಂಥ ನವ ದಂಪತಿಗಳಿಗೆ ಶುಭಾಶಯಗಳನ್ನು ಹರಿಸುವುದು, ಶುಭಾಶಯಗಳನ್ನು ಹೇಳುವುದು, ಹಾರೈಕೆಗಳನ್ನು ನೀಡುವುದು, 7 ಜನ್ಮಗಳು ಕೂಡ ಅವರು ಮುಂದುವರಿಯಲಿ ಅವರ ದಾಂಪತ್ಯ ಅಂತ ಹೇಳಿ ನಾವು ಆಶೀರ್ವಾದ ಕೊಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆಗ ಈಗ
ನವ ದಂಪತಿಗಳು ಈಗ ಸುರಿಗೆ ನೀರು ಸುರುವ ಒಂದು ಸಮಯ ಹತ್ತಿರ ಬರ್ತಾ ಇದೆ. ಆ ಸುರಿಗೆ ನೀರು ಸುರುವ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ತಾಯಂದಿರು ಸೌಭಾಗ್ಯವತಿಯರು ಅಲ್ಲಿ ಸುತ್ತಮುತ್ತ ಮಗ್ಗಲಲ್ಲಿ ತೊಡಗಿರುತ್ತಾರೆ. ಅದರಲ್ಲಿ ಪಂಚ ಪಾಂಡವರಂತೆ ಹಿರಿಯರು ಅಲ್ಲಿ ನೂಲು ಸುತ್ತಿ, ಚೌಕಾಕಾರದಲ್ಲಿ ನೂಲು ಸುತ್ತಿ ಅಲ್ಲಿ ತಂಬಿಗೆಗಳು ಮತ್ತು ಅದರ ಮೇಲೆ ತೆಂಗಿನಕಾಯಿ ಎಲೆಗಳು, ವೀಳ್ಯದೆಲೆಗಳನ್ನೆಲ್ಲ ಇಟ್ಟುಕೊಂಡು ಅವರು ಅಗದಿ ಗೌರವದಿಂದ ಚೌಕಟ್ಟಾಗಿ ಕಟ್ಟಳೆಗಳನ್ನು ನಿರ್ಮಿಸಿದಂತೆ ಅವರಿಗೆ ನೂಲು ಸುತ್ತಿ ಚೌಕಾಕಾರದಲ್ಲಿ ಈಗಾಗಲೇ ಅವರು ನೂಲು ಸುತ್ತಿದಲ್ಲಿ 5 ಸುತ್ತು ಇಬ್ಬರು ದಂಪತಿಗಳು, ಮೊದಲು ಗಂಡನಾದವನು ಆನಂದ್ ಮಹಾದೇವ್ ಹರೋಲಿ ಅವರು ಮುಂದಾದರೆ, ತಾಯಿ ನನ್ನ ಪುಟ್ಟ ತಾಯಿ ತಂಗಿ ಸಂಗೀತ ಇವಳು ಅವರ ಆನಂದ್ ಮಹಾದೇವ್ ಹರೋಲಿಯವರ ಅವರು ಕಿಬ್ಬೆರಳು ಹಿಡಿದು ಕೈಯಿಂದ ಅವರ ಬೆನ್ನು ಹತ್ತಿ 5 ಸುತ್ತು ನೂಲು ಸುತ್ತಿ ಈಗ ಬಂದು ಹಸೆಮಣೆ ಮೇಲೆ ಆಸೀನರಾಗಿ ಕುಳಿತುಕೊಂಡು ಬಿಸಿ ನೀರಿನಿಂದ ಅವರ ತಲೆಗೆ ಸೌಭಾಗ್ಯವತಿಯರು, ಊರಿನ ಹಿರಿಯರು, ಊರಿನ ತಾಯಂದಿರು, ಊರಿನ ಅಕ್ಕಂದಿರು ಎಲ್ಲರೂ ಸೇರಿ ತಲೆಗೆ ಎಣ್ಣೆ ಹಚ್ಚಿ ಅವರ ಮುಖಗಳಿಗೆ ಅರಿಶಿನ ಲೇಪನ ಮಾಡಿ ಇಬ್ಬರು ನವ ದಂಪತಿಗಳಿಗೆ ಅರಿಶಿನ ಪೂರ್ಣ ಲೇಪನ ಮಾಡಿ ಈಗ ಸುರಿಗೆ ನೀರು ಸುರುತ್ತಿದ್ದಾರೆ. ಸುರಿಗೆ ನೀರು ಸುರುವಿ ಅವರನ್ನು ಹೊಸ ಜೀವನಕ್ಕೆ ಕಾಲಿಡಲು, ಹೊಸ ಜೀವನಕ್ಕೆ ಪ್ರಾರಂಭ ಮಾಡಲು, ಹೊಸ ಜೀವನವನ್ನು ಉತ್ತೇಜನಗೊಳಿಸಲು, ಹೊಸ ಜೀವನದಲ್ಲಿ ಅವರ ಚೈತನ್ಯದಿಂದ ನಮ್ಮ ಸಂಪ್ರದಾಯದ ಮೂಲಕ ಬದುಕಲು ಅವರಿಗೆ ಆಶೀರ್ವಾದ ನೀಡಿ ಈಗ ಅವರಿಗೆ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡಿರ್ತಾರೆ ನವದಂಪತಿಗಳು. ಸನ್ಮಾನ್ಯ ಆನಂದ್ ಮಹಾದೇವ್ ಹರೋಲಿ ಮತ್ತು ತಾಯಿ ಸಂಗೀತಾ ಸಿದ್ದಪ್ಪ ಮಗ್ದುಮ್ ಇವರು ಇದೀಗ ಕೆಲವೇ ನಿಮಿಷಗಳಲ್ಲಿ ನವದಂಪತಿಗಳಾಗಲು ಸನ್ನದ್ಧರಾಗಿದ್ದಾರೆ. ಉಡಿ ತುಂಬಿಕೊಂಡು ಧಾನ್ಯ ದವಸಗಳನ್ನು ತಾಯಿ ಸೌಭಾಗ್ಯವತಿಗೆ 5 ಸಾರಿ ದವಸ ಧಾನ್ಯಗಳನ್ನು ಪಡೆದುಕೊಂಡು ಮತ್ತೆ 5 ಸಾರಿ ಮರಳಿ ನೀಡಿದ್ದು ಒಂದು ಸೊಬಗ, ಸಂತೋಷ ಉಂಟು ಮಾಡುತ್ತದೆ. ಇಬ್ಬರು ನವದಂಪತಿಗಳು ಆರತಿ ಬೆಳಗಿಸಿಕೊಳ್ಳುವ ಒಂದು ಕಾರ್ಯಕ್ರಮದಲ್ಲಿ ತೊಡಗಿರುತ್ತಾರೆ. ಸೌಭಾಗ್ಯವತಿಯರಾದ ಆ ಒಂದು ಕಾರ್ಯಕ್ರಮದಲ್ಲಿ ಆರತಿಗೆ ಬೆಳಗುವ ಸನ್ಮಾನ್ಯ ನನ್ನ ಸಹೋದರಿ ಅಕ್ಕ ದಂಡೆಗಳನ್ನು ಕಟ್ಟಿಕೊಂಡು ಪುಷ್ಪ ಮಾಲೆಗಳನ್ನು ತಲೆಯಲ್ಲಿ ಮುಡಿಸಿಕೊಂಡು ಸೌಭಾಗ್ಯದಿಂದ ಇಬ್ಬರು ನವದಂಪತಿಗಳಿಗೆ ಆರತಿಯನ್ನು ಬೆಳಗಿದರು. ತಮ್ಮ ಜೀವನದಲ್ಲಿ ಬೆಳಗುವ ಬೆಳಕು ಯಾವತ್ತೂ ಬೆಳಕು ಕಾಣಲಿ, ಅವರ ಜೀವನ ಶುದ್ಧ ಸಂತೋಷ ಸಂಭ್ರಮದಿಂದ ಇರಲಿ, 7 ಜನ್ಮಗಳು ಅವರ ದಾಂಪತ್ಯ ಮುಂದುವರಿಯಲಿ ಅಂತ ಹರ್ಷಿಸಿ ಆಶೀರ್ವದಿಸಿ ದೇವರಲ್ಲಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಸಲ್ಲಿಸಿ ತಾಯಿ ಆದಿಶಕ್ತಿ ಲಕ್ಷ್ಮೀ ದೇವಿ, ಸುತ್ತಮುತ್ತಲಿನ ಆದಿಶಕ್ತಿ ರೇಣುಕಾ ಮಾತೆ ಮತ್ತು ಚಂದ್ರವ ತಾಯಿ, ಊರಲ್ಲಿರುವ ಎಲ್ಲ ಆದಿಶಕ್ತಿ ದೇವತೆಗಳಿಗೆ ನಮಸ್ಕಾರಗಳನ್ನು ಹೇಳಿ ಮನದಲ್ಲೇ ಅವರಿಗೆ ಶಾಂತಿ ಸಮಾಧಾನ 7 ಜನ್ಮಗಳವರೆಗೆ ಸಿಗಲಿ, ಅವರ ದಾಂಪತ್ಯಕ್ಕೆ ಸಾಕಷ್ಟು ಐಶ್ವರ್ಯ, ಅಷ್ಟ ಲಕ್ಷ್ಮಿಯರ ಒಂದು ಆಶೀರ್ವಾದ, ಅವರಿಗೆ ಸಂತಾನ ಭಾಗ್ಯ, ಹಲವು ಭಾಗ್ಯಗಳಲ್ಲಿ ಸಂತಾನ ಭಾಗ್ಯವು ಕೂಡ ಒಂದು ವಿಶಿಷ್ಟವಾದದ್ದು.
ಮದುವೆಯಾದ ವರ್ಷದಲ್ಲಿ ಆ ಒಂದು ಮನೆಗೆ ಸೊಬಗು ನೀಡಲು, ಸಂತೋಷ ನೀಡಲು, ಮನೆ ತುಂಬ ಕಿಲಕಿಲ ನಗು ಚೆಲ್ಲಲು ಆ ಕೃಷ್ಣ ಜೈ ಜೈ ಶ್ರೀ ಕೃಷ್ಣ ಪರಮಾತ್ಮ ಅವರ ಮನೆಗೆ ಬಂದರೆ ಮತ್ತು ಭಾಳಷ್ಟು ಅವರಿಗೆ ಸಂತೋಷ ಕೊಡಲಿ ಅಂಥೇಳಿ ಎಲ್ಲ ತಾಯಂದರು ಆಶೀರ್ವದಿಸಿ ಅವರ ಚಿಕ್ಕಪ್ಪ ಬಾಬು ಕಲ್ಲಪ್ಪ ಮಗ್ದುಮ್ ಅವರು ಈಗಾಗಲೇ ಅವರಿಗೆ ಸುರಿಗೆ ನೀರಿನ ಒಂದು ಅವರಿಗೆ ಸುರಿದು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಅವರು ಇಬ್ಬರು ದಂಪತಿಗಳನ್ನು ಆ ತಾಯಿ ಸಂಗೀತ ಮತ್ತು ಆನಂದ್ ಮಹಾದೇವ್ ಮಗ್ದುಮ್ ಈ ನವ ದಂಪತಿಗಳನ್ನು ತಮ್ಮ ಒಂದು ಹೆಗಲ ಮೇಲೆ ಹೊತ್ತುಕೊಂಡು ಮನೆಯಲ್ಲಿ ಒಯ್ದದ್ದು ನಮಗೆ ಸಂತೋಷ ಕೊಟ್ಟಿತು. ಈಗ ನೋಡಿ, ಅವರನ್ನು ಜಗುಲಿ ಹತ್ತಿರ ಒಯ್ದು ಜಗುಲಿಯ ಮುಂದೆ ಎಲ್ಲ ಮುಕ್ಕೋಟಿ ದೇವತೆಗಳಿಗೆ ನಮಿಸಿ ಅಲ್ಲಿ ಅಕ್ಷತಾ ಕಾರ್ಯಕ್ರಮ ನಿಯಮದಂತೆ ಸಂಪ್ರದಾಯಂತೆ ವಿಧಿವತ್ತಾಗಿ ಮಾಡಿಕೊಂಡು ಈಗ ವೇದಿಕೆಗೆ ಹತ್ತಿರ ಬರುತ್ತಿದ್ದಾರೆ. ಆದರೆ ವೇದಿಕೆಗೆ ಹತ್ತಿರ ಬರುವುದು ಇನ್ನೂ 10 ನಿಮಿಷಗಳ ಕಾಲ ಸಮಯ ಇರುತ್ತದೆ. ಅದಕ್ಕಾಗಿ ಈಗ ನಾವು ಈ ಅಕ್ಷತಾ ಕಾರ್ಯಕ್ರಮ ಅಕ್ಕಿಕಾಳು ಬಿದ್ದ ನಂತರ ಊಟದ ಒಂದು ವ್ಯವಸ್ಥೆ ಇರುತ್ತದೆ. ಆ ಊಟದ ಒಂದು ವ್ಯವಸ್ಥಾಪಕರ ಹತ್ತಿರ ನಾವು ಇಲ್ಲಿ ಬಂದಿರುತ್ತೇವೆ. ಅಲ್ಲಿ ಅನೇಕ ಅಡಿಗೆ ಮಾಡುವ ಒಂದು ಭಟ್ರು, ಕ್ಯಾಂಟ್ರಿಂಗ್ ಅಂತಾರಲ್ಲ, ಅನೇಕ ತಾಯಂದರು ಇಲ್ಲಿ ಚಪಾತಿ ಮತ್ತು ಸ್ವೀಟ್, ಬುಂದಿ ಕಾಳು ಮತ್ತು ಅನೇಕ ತರಕಾರಿ, ರೊಟ್ಟಿ, ಚಪಾತಿ, ಮೊಸರು, ಅನ್ನ ಮತ್ತು ಚಟ್ನಿ ಅಂತಾರಲ್ಲ, ಹಿಂಡಿ ಚಟ್ನಿಗಳು ಇವೆಲ್ಲಗಳನ್ನು ಇಲ್ಲಿ ರೆಡಿಯಾಗಿ ಇಟ್ಕೊಂಡಿದ್ದಾರೆ. ಇನ್ನೂ 10-20 ನಿಮಿಷಗಳ ಕಾಲ ಅಕ್ಕಿ ಕಾಳು ಬೀಳುವ ಸಮಯ ಒಂದು ಲೇಟ್ ಇದ್ದರೂ ಕೂಡ ಅವರು ಈಗಾಗಲೇ ಅಡುಗೆ ಬಡಿಸಲು ಅಕ್ಕಿ ಕಾಳು ಬಿದ್ದ ತಕ್ಷಣವೇ ಅವರು ಬಂದಂಥ ಒಂದು ನವ ದಂಪತಿಗಳಿಗೆ ಶುಭ ಹಾರೈಸಲು, ಶುಭಾಶಯಗಳನ್ನು ಕೋರಲು ಬಂದಂಥ ಎಲ್ಲ ಒಂದು ಆಮಂತ್ರಿತರಿಗೆ, ಬಂದಂಥ ಅತಿಥಿಗಳಿಗೆ, ತಾಯಂದಿರಿಗೆ, ಊರಿನ ಪಂಚರು, ಗೌಡರು ಮತ್ತು ಹಳಬರು, ಸ್ವಾಮಿಗಳು, ಅನೇಕ ಮಾಣ್ಕಾರಿ ಬಂಧುಗಳು ಇಲ್ಲಿ ಬಂದಿರುತ್ತಾರೆ. ಆ ಬಂದಂಥ ಮಾಣ್ಕಾರಿ ಬಂಧುಗಳಿಗೆ, ಹಿರಿಯರಿಗೆ, ತಾಯಂದಿರಿಗೆ ಊಟ ಬಡಿಸಲು ನಮ್ಮ ಊಟದ ಒಂದು ವ್ಯವಸ್ಥೆ ಮಾಡಿದಂಥ ಊಟದ ಸಮಿತಿ ಅಧ್ಯಕ್ಷರು, ಊಟದ ಸಮಿತಿಯ ಒಂದು ಸದಸ್ಯರು ಊಟವನ್ನು ರೆಡಿ ಮಾಡುತ್ತಿರುವ ನಮ್ಮ ತಾಯಂದಿರಿಗೆ ಕಾಣ್ತಾ ಇದ್ದಾರೆ. ಈಗ ನೋಡು, ತಾಯಂದಿರು ತಮ್ಮ ಹೆಸರುಗಳನ್ನು ಅವರು ಹೇಳಿದರು. ಆದರೂ ಕೂಡ ಅವರ ಹೆಸರುಗಳನ್ನು ನಾವು ಇಲ್ಲಿ ಮರೆಮಾಚಿದ್ದೇವೆ. ಯಾಕಂದರೆ ನಮ್ಮದೊಂದು ಇಲ್ಲಿ ವ್ಯವಸ್ಥೆ ಇರ್ತದೆ. ಯೂಟ್ಯೂಬ್ದಲ್ಲಿ ಹಿಂದೆ ಯಾವುದಾದ್ರೂ ಮ್ಯೂಸಿಕ್ ಅಥವಾ ಬೇರೆ ಸೌಂಡ್ಗಳು, ಬೇರೆ ಧ್ವನಿಗಳು ಬಂದಿದ್ದರೆ ಅವುಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅದನ್ನು ಸ್ವೀಕರಿಸುವುದಿಲ್ಲ, ತಿರಸ್ಕಾರ ಮಾಡುತ್ತದೆ. ಅದಕ್ಕಾಗಿ ಅವರ ಹೆಸರುಗಳನ್ನು ಹೇಳಿದ್ದರು. ಅವರ ಹೆಸರುಗಳನ್ನು ನಾವು ಈಗಾಗಲೇ ಅದನ್ನು ಮರೆಮಾಚಿದ್ದೇವೆ, ತೆಗೆದಿದ್ದೇವೆ. ದಯವಿಟ್ಟು ನಮ್ಮನ್ನು ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಲ್ಲಿ ನಾವು ಕ್ಷಮೆ ಇರಲಿ ಅಂಥೇಳಿ ಕೇಳ್ಕೊಳ್ತೇವೆ. ಇಲ್ಲಿ ಗೌಡರು ನಮಗೆ ಥ್ಯಾಂಕ್ಸ್ ಕೊಟ್ಟರು. ಆದರೂ ಅವರ ಮಾತುಗಳು, ದಣಿಗಳು ಇದ್ದು ಆದರೂ ನಾವು ಅದನ್ನು ತೆಗೆದಿದ್ದೇವೆ, ಮರೆಮಾಚಿದ್ದೇವೆ. ಇಲ್ಲಿ ನಮ್ಮ ಹಳೆಯಂದ್ರು ನೋಡು, ನಮ್ಮ ಹಳೆಯಂದ್ರು ಎಷ್ಟು ಖುಷಿಯಾಗಿ ನಗ್ತಾ ಇದ್ದಾರೆ ನೋಡ್ರಿ. ಅವರು ಇದಕ್ಕೆ ಇಂಥ ಒಂದು ಸಂಭ್ರಮದಲ್ಲಿ ಖುಷಿಯಾಗಿರ್ತಾರೆ. ಮತ್ತು ಇಲ್ಲಿ ಹಿರಿಯರು ಕಾಣ್ತಾ ಇದ್ದಾರಲ್ಲ, ಆ ಹಿರಿಯರು ಕೂಡ ನಾವು ಅವರಿಗೆ ಥ್ಯಾಂಕ್ಸ್ ಕೊಟ್ಟೆವು, ಅವರು ನಮಗೂ ಕೂಡ. ಮತ್ತು ಇಲ್ಲಿ ನಮ್ಮ ಬ್ರದರ್ ಸದಾಶಿವ ಮುರುಗಪ್ಪ, ಸನ್ಮಾನ್ಯ ಸದಾಶಿವ ಮುರುಗಪ್ಪ ಖೋತ್, ಇವರು ಕೃಷಿಕರು. ಅವರು ಕೂಡ ಈ ಮದುವೆ ಅತಿ ಬಂಧುಗಳಿರುವುದರಿಂದ, ಸಮೀಪದ ಹತ್ತಿರದ ಸಂಬಂಧಿಗಳಾಗಿರುವುದರಿಂದ ನಾವು ಇಲ್ಲಿ ಬಂದಿರುತ್ತೇವೆ. ನಮ್ಮ ಹತ್ತಿರದ ಸಂಬಂಧಿ ಸನ್ಮಾನ್ಯ ಸಿದ್ದಪ್ಪ ಕಲ್ಲಪ್ಪ ಮಗ್ದುಮ್ ಅವರು ಈಗ ನಮ್ಮ ಜೊತೆ ಮಾತಾಡ್ತಿದ್ದಾರೆ. ನೇರವಾಗಿ ಅವರ ಅಣ್ಣತಮ್ಮಂದಿರು ಹೇಳಿದರು. ಅಣ್ಣತಮ್ಮರು ಎಷ್ಟಪ್ಪ ಅಂತ ನಾವು ಕೇಳಿದೆವು. ಅಣ್ಣತಮ್ಮರು ಅಂದ್ರೆ ನಾನು ನಡುವಿನ ಅವ್ರಿ ಮಾಮಾರಿ,
ಮತ್ತು ನಮ್ಮ ಅಣ್ಣ ಬಾಬು ಸನ್ಮಾನ್ಯ ಬಾಬು ಕಲ್ಲಪ್ಪ ಮಗ್ದೂಮ್ ಅವರು ನಮ್ಮ ಹಿರಿಯ ಅಣ್ಣ. ಮತ್ತು ಎರಡನೇದವ ನಾನು ಸಿದ್ದಪ್ಪ ಕಲ್ಲಪ್ಪ ಮಗ್ದೂಮ್, ನನ್ನ ಎರಡನೇದವನು. ಮೂರನೇದವ ನನ್ನ ತಮ್ಮ ಸತ್ಯಪ್ಪ ಕಲ್ಲಪ್ಪ ಮಗ್ದೂಮ್. ಇವರು ನಮ್ಮ ಬಳಗ, ನಮ್ಮ ಅಣ್ಣ ತಮ್ಮಂದಿರು ಅಂಥೇಳಿ ವಿವರವಾಗಿ ವರ್ಣೆಯನ್ನು ಕೊಟ್ಟರು. ಆದರೂ ಕೂಡ ಅವರ ಧ್ವನಿ ಅಲ್ಲಿ ಸ್ಪಷ್ಟವಾಗಿ ಬಂದಿತ್ತು, ಅದನ್ನು ನಾವು ತೆಗಿಬೇಕಾಯಿತು. ಕಾರಣ ಏನಂದರೆ, ಹಿಂದೆ ಸ್ಪೀಕರ್ದಲ್ಲಿ ಹಾಡು ಕೇಳಿ ಬರ್ತಾ ಇತ್ತು. ಅಂದರೆ ಈ ಒಂದು ಸಿನಿಮಾದ ಹಾಡುಗಳು ಕೇಳಿ ಬಂದರೆ ನಮ್ಮ ಯೂಟ್ಯೂಬ್ ಅದನ್ನು ಸ್ವೀಕರಿಸುವುದಿಲ್ಲ, ಅದನ್ನು ತಿರಸ್ಕಾರ ಮಾಡುತ್ತದೆ. ಅದಕ್ಕೋಸ್ಕರ ನಾವು ಅನಿವಾರ್ಯವಾಗಿ ಅವರು ಮಾತನಾಡಿದ ಧ್ವನಿಯನ್ನು ನಾವು ತೆಗಿಬೇಕಾಯಿತು. ಈಗ ನಮಗೆ ಬಡ್ಚಿಯ ನಮ್ಮ ಅಜೂರ್ ಬಂಧುಗಳು, ನಮ್ಮ ಮಾಮ ಮಲ್ಲಪ್ಪ ಮಾಮ ಅಜೂರ್, ಇವರು ನಾವು ಮಾತನಾಡಿದರು. ನಮ್ಮ ಗೆಳೆಯರು ಕೂಡ ಇಲ್ಲಿ ಇದ್ದಾರೆ, ಅವರು ಕೂಡ ನಮಗೆ ಪ್ರೀತಿಯಿಂದ ಸ್ವಾಗತಿಸಿದರು. ಕಣ್ಣಂಚಿನಲ್ಲಿಯೇ ಅವರ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ಕಣ್ಣಂಚಿನಲ್ಲಿ ಅವರು ಪ್ರೀತಿ ವ್ಯಕ್ತಪಡಿಸುವಾಗ ನಮಗೆಲ್ಲಿಲ್ಲದ ಸಂತೋಷ ಕಾಣಿತು. ಥ್ಯಾಂಕ್ಸ್ ಕೊಟ್ಟರು, ಕೈ ಜೋಡಿಸಿದರು, ಕೈ ಹಸ್ತಲಾಘವ ನೀಡಿದರು. ಈಗ ನಮ್ಮ ಮಾಮ ಬಡ್ಚಿಯ ಮಲ್ಲಪ್ಪ ಮಾಮ ಅಜೂರವರು ನಮ್ಗೆ ಥ್ಯಾಂಕ್ಸ್ ಕೊಟ್ಟರು. ಇಲ್ಲಿ ಹಿರಿಯರಾದ ಬಳವಾಡದ ನಮ್ಮ ದಾದಾಗಳು ಹತ್ತೀವಲ್ಲ, ದಾದಾಗಳು ಕೂತಾರಲ್ಲಿ. ದಾದಾಗಳ ಬಾಜುಕಣ ಒಬ್ರು ಎದ್ದು ನಿಂತವ್ರೆ, ನಮ್ಮ ಫ್ರೆಂಡ್ ಸಾಹೇಬ್ರು ಹೇಳಿದರು, ನಾವು ನಮ್ಮನ್ನು ನೀವು ಪ್ರೀತಿಯಿಂದ ಕಾಣ್ತೀರಿ, ನಿಮ್ಮನ್ನು ನಾವು ಸ್ವಾಗತಿಸ್ತೇವೆ ಅಂಥೇಳಿ ನಮ್ಮನ್ನು ಸ್ವಾಗತ ಮಾಡಿಕೊಂಡ್ರು. ಅವು ಭಾಳ ಖುಷಿ ಅನ್ನಿಸ್ತು ನಮ್ಗೆ. ಈಗ ನಮ್ಮ ಅಜೂರ್ ಮಲ್ಲಪ್ಪ ಮಾಮ ಅವರು ನಮ್ಗೆ ಥ್ಯಾಂಕ್ಸ್ ಕೊಟ್ಟರು. ಈಗ ಮತ್ತೆ ಸಾಕಷ್ಟು ಊರಿನ ಮತ್ತು ಬಳವಾಡ ಗ್ರಾಮದಿಂದ ಬಂದಿರತಕ್ಕಂಥ ಈ ಒಂದು ವಿವಾಹ ನವದಂಪತಿಗಳಿಗೆ ಆಶೀರ್ವಾದ ನೀಡಲು, ನವದಂಪತಿಗಳಿಗೆ ಆಶೀರ್ವಾದ ಮಾಡಲು ಬಂದಿರತಕ್ಕಂಥ ಮಾನ್ಕಾರಿಗಳು, ಹಿರಿಯರು ಇಲ್ಲಿ ಬಂದಿರ್ತಾರೆ. ಆ ಹಿರಿಯರಿಗೆ ನಮ್ಮ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ನಾವು ತುಂಬ ಹೃದಯದಿಂದ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. ಹೀಗೆ ಬಂಧುಗಳೇ, ಇಲ್ಲಿ ಸಾಕಷ್ಟು ಜನರು ಸೇರಿದ್ದಾರೆ. ನಮ್ಮ ಮಲ್ಲಪ್ಪ ಮಾಜೂರು ಕಾಣ್ರು, ಅವ್ರ ಹಿಂದೆಯೇ ನಮ್ಮ ದಾದಾಗಳು ಬಳವಾಡದ ದಾದಾಗಳು ಕಾಣಿಸರು. ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಅನೇಕ ಯುವಕರು, ಇಲ್ಲಿ ಅಡುಗೆ ಮಾಡುವ ಒಂದು ವ್ಯವಸ್ಥೆ ನಮಗೆ ಕಾಣ್ತಾ ಇವೆ ನೋಡಿ. ದೊಡ್ಡ ದೊಡ್ಡ ಬೋಗಾಣಿಗಳಲ್ಲಿ ಸಾಂಬಾರು ಪದಾರ್ಥಗಳು ಮತ್ತು ಸ್ವೀಟ್ ಪದಾರ್ಥಗಳು ಇಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ. ಇಲ್ಲಿ ಈಗ ಕಾಣ್ತಾ ಇರೋದು ನಮ್ಮ ಹಳೆಯ ಸನ್ಮಾನ್ಯ ಸತ್ಯಪ್ಪ ಕಲ್ಲಪ್ಪ ಮಗ್ದೂಮ್ ಅವರು ಕಾಣಿಸ್ಕೊಂಡ್ರು. ಈಗ ನಾವು ಕಾಣ್ತಾ ಇರೋದು ನಮ್ಮ ಸಾಹೇಬರು, ಎಕ್ಸೈಸ್ ಇನ್ಸ್ಪೆಕ್ಟರ್ ಇರ್ತಾರಲ್ಲ, ಎಕ್ಸೈಸ್ ಸರ್ಕಲ್ ಇನ್ಸ್ಪೆಕ್ಟರ್. ಅವರು ಎಕ್ಸೈಸ್ ಇನ್ಸ್ಪೆಕ್ಟ್ರಾಗಿ, ಸಬ್ ಇನ್ಸ್ಪೆಕ್ಟ್ರಾಗಿ, ಈಗ ಬಡ್ತಿ ಹೊಂದಿ ಸರ್ಕಲ್ ಇನ್ಸ್ಪೆಕ್ಟ್ರಾಗಿ ಅವರು ತುಮಕೂರದಲ್ಲಿಯೋ ಅಥವಾ ಈಗ ಸದ್ಯಕ್ಕೆ ಅವರು ಇರೋದು ತುಮಕೂರದ ಹತ್ತಿರ ಇರ್ತಾರೆ ಅಂತ ಹೇಳಿದರು. ಈಗ ನಮ್ಮ ದಯಾನಂದ ಸಿಂಧೂರು ಲಕ್ಷ್ಮಣ್ಣ ಊರು ಅಂದರು ಯಾರಿಗೆ ಗೊತ್ತಿಲ್ಲ ರೀ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ, ನಮ್ಮ ಭವ್ಯ ಕರ್ನಾಟಕ ರಾಜ್ಯದಲ್ಲೇ ಸಿಂಧೂರು ಅನ್ನುವಂಥ ಅದು ಮಹಾರಾಷ್ಟ್ರದ ಗಡಿಯಲ್ಲಿದ್ದರೂ ಕೂಡ, ಮಹಾರಾಷ್ಟ್ರದ ಒಂದು ಅತೀ ಕರ್ನಾಟಕದ ಗಡಿ ಕೆಲವೇ 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಂತರದಲ್ಲಿದ್ದರೂ ಕೂಡ ಸಿಂಧೂರು ಅನ್ನುವ ಊರು. ಆ ಸಿಂಧೂರಿನ ನಮ್ಮ ಅತಿ ಅಳಿಯ ಅಥವಾ ನಮ್ಮ ಪ್ರೀತಿಯ ಅಳಿಯ ಸೋದರಳಿಯ ದಯಾನಂದ್ ಬಾಬಾನಗರ್ ಅವರು ಕಾಣಿಸಿಕೊಂಡಿದ್ದರು. ಈಗ ಬಳವಾಡದ ಇಲ್ಲಿ ಹರೋಲಿ ಬಂಧುಗಳಾದ ಹಿರಿಯರಾದ ಹರೋಲಿ ಬಂಧುಗಳು ಅವ್ರ ಪಕ್ಕದಲ್ಲಿ ಊರಿನ ಹಿರಿಯರು ಇರ್ತಿದ್ರು. ಹರೋಲಿ ಬಂಧುಗಳು ನಮಗೆ ನಮಸ್ಕಾರಗಳು ಸಲ್ಲಿಸಿ ಥ್ಯಾಂಕ್ಸ್ ಕೊಟ್ಟರು. ಈಗ ನೋಡ್ರಿ ಗೌಡ್ರು ನಮ್ಗೆ ಥ್ಯಾಂಕ್ಸ್ ಕೊಟ್ಟರು, ಭಾಳ ಸಂತೋಷ ಅನಿಸ್ತು. ಇಲ್ಲಿ ನಮ್ಮ ಯುವಕರು ಅವರು ಕೂಡ ನಮ್ಮನ್ನು ಗುರ್ತಾ ಹಿಡಿದು ನಮ್ಮ ಪ್ರೀತಿಯಿಂದ ಹಸ್ತಲಾಘವ ನೀಡಿ ಥ್ಯಾಂಕ್ಸ್ ಕೊಟ್ಟು ನಮ್ಮನ್ನು ಗೌರವಿಸಿದರು. ಈಗ ನೋಡಿ ಸಾಕಷ್ಟು ಇಲ್ಲಿ ನೋಡ್ರಿ, ಒಬ್ಬರು ನಮ್ಮ ಗದಿ ಮದುವೆ ಸಂಭ್ರಮದಲ್ಲಿ ಜಾಕೆಟ್ ಗದಿ ಯುವಕರಿದ್ದರೂ ಕೂಡ ಹಿರಿಯರಂತೆ ಕಾಣಿಸಿದರು. ಈಗ ನಮ್ಮ ಸದಾಶಿವ್ ಕೋತ್ ಮತ್ತು ಅವರ ಚಿರಂಜೀವಿ ಮಹೇಶ್ ಸದಾಶಿವ್ ಕೋತ್ ಅವರು ಕಾಣಿಸಿಕೊಂಡು ಅಲ್ಲಿ ಈಗ ನಾವು ಮುಂದೆ ಬಂದಾಗ ತಾಯಂದಿರು, ಈ ಮದುವೆ ಸಂಭ್ರಮದಲ್ಲಿ ತಾಯಂದಿರು ಸಾಕಷ್ಟು ಇಲ್ಲಿ ಸೇರಿರುತ್ತಾರೆ.
ಅಲ್ಲಿ ಅವರ ಅಂದರೆ ನವ ದಂಪತಿಗಳ ನಮ್ಮ ಸನ್ಮಾನ್ಯ ಆನಂದ್ ಮಹಾದೇವ್ ಹರೋಲಿ ಅವರ ಗೆಳೆಯರು ಮತ್ತು ತಾಯಿ ನವದಂಪತಿ ಆಗಿ ಈಗ ಸನ್ನದ್ಧರಾಗಿ ನಿಂತಿದ್ದಾರೆ. ಅವರು ತಾಯಿ ಸಂಗೀತ ಸಿದ್ದಪ್ಪ ಮಗ್ದುಮ್ ಇವರ ಗೆಳೆಯರು, ಇವರ ಆನಂದ್ ಅವರ ಗೆಳೆಯರು ಮತ್ತು ತಾಯಿ ಸಂಗೀತ ಅವರ ಗೆಳತಿಯರು ಇಲ್ಲಿ ಸಾಕಷ್ಟು ಜನರು ಸೇರಿರ್ತಾರೆ. ಈ ಶಾಲೆಯ ದಿನಗಳಲ್ಲಿ ಅವರು ಕೂಡಿ ಕಲಿತಂಥ ಒಂದು ಗೆಳತಿಯರು, ಕ್ಲಾಸ್ಮೇಟ್ಗಳು ಇಲ್ಲಿ ಬಂದಿರುತ್ತಾರೆ. ಅವರಿಗೆ ಶುಭ ಹಾರೈಸಲು ಎಷ್ಟೊಂದು ಸಂಭ್ರಮ, ಸಂತೋಷ, ಸೊಬಗು ಅವರನ್ನು ಇಲ್ಲಿ ಹುರಿದುಂಬಿಸುತ್ತದೆ. ಈ ಒಂದು ಸಂಭ್ರಮ ಅವರಿಗೆ ಖುಷಿ ನೀಡುತ್ತದೆ. 7 ಜನ್ಮಗಳು ಅವರು ಹೊರಗೆ 7 ಜನ್ಮಗಳವರೆಗೆ ಅವರು ದಾಂಪತ್ಯ ಮುಂದುವರಿಯಲಿ ಅಂತ ಹೇಳಿ ನಮ್ಮ ಶೌಕತ್ ಅತ್ನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ನಾವು ಕೂಡ ಶುಭಾಶಯಗಳನ್ನು ಶುಭ ಆಶೀರ್ವಾದಗಳನ್ನು ಮತ್ತು ಹಾರೈಕೆಗಳನ್ನು ನೀಡುತ್ತೇವೆ. ಅವರ ದಾಂಪತ್ಯಕ್ಕೆ ಯಾವುದೂ ಕೊರತೆ ಆಗಬಾರ್ದು. ಅವರ ಜೀವನಕ್ಕೆ 7 ಜನ್ಮಗಳವರೆಗೆ ಯಾವುದೋ ತೊಂದರೆ ಕೊರತೆ ಅನುಭವಿಸಬಾರ್ದು. ಅವರು ತುಂಬ ಸಂತೋಷದ ಜೀವನ ಸಾಗಿಸಲಿ ಅಂಥೇಳಿ ನಮ್ಮ ಶೌಕತ್ ಅತ್ನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ನಾವು ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಮತ್ತು ಅಭಿಮಾನದಿಂದ, ಗೌರವದಿಂದ ಅವರಿಗೆ ಸಲ್ಲಿಸುತ್ತೇವೆ. ಇಲ್ಲಿ ಸಿಗ್ತಾ ಇದ್ದಾರೆ ನೋಡಿ, ಯಾವುದೇ ಬಾಂಧವ್ಯ, ಭೇದ ಭಾವ, ಯಾವುದು ಕೀಳು ಮೇಲು ಯಾವುದೇ ಜಾತಿ ಬಂಧನ ಇಲ್ಲಿಲ್ಲ. ಈ ಮದುವೆ ಸಂಬರಗಳಲ್ಲಿ ಎಲ್ಲರೂ ಕೂಡ ಅವರಿವರನ್ನದೇ, ಎಲ್ಲಿ ಅವರವರು ಎಂಥವ್ರವರು, ಯಾವ ಒಂದು ಸಮಾಜವು, ಯಾವ ಒಂದು ಊರು, ಅದಕ್ಕೆ ಭೇದವೇ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ನಾವು ಈ ಒಂದು ವೇದಿಕೆಗೆ ಮದುವೆಯ ಒಂದು ಅಕ್ಷತಾರೋಪಣ ನೆರವೇರಿಸಿ ಇದೀಗ 7 ಜನ್ಮಗಳವರೆಗೆ ನಾವು ನಡೆದುಕೊಳ್ಳುತ್ತೇವೆ. 7 ಜನ್ಮಗಳವರೆಗೆ ನಾವು ಈ ಒಂದು ಬಾಂಧವ್ಯವನ್ನು ಮುಂದುವರಿಸುತ್ತೇವೆ ಅಂತಕ್ಕಂಥ ನವ ದಂಪತಿಗಳಿಗೆ ಹಾರೈಸಲು ಬಂದಂಥ ನಮ್ಮ ಅನೇಕ ಇಲ್ಲಿ ಬಾಂಧವರು ಇಲ್ಲಿ ಕಾಣಸಿಕ್ಕರು. ಅದಕ್ಕಾಗಿ ಇಲ್ಲಿ ಹಿರಿಯರು ಈಗ ಅವರಿಗೆ ಹಾರೈಸಲು ವೇದಿಕೆಗೆ ಆಗಮಿಸಿದ್ದಾರೆ. ಈಗ ವೇದಿಕೆಗೆ ಆಗಮಿಸಿದಾಗ ಇಲ್ಲಿ ಸಾಕಷ್ಟು ಪ್ರೀತಿಯಿಂದ ನವ ದಂಪತಿಗಳ ಜೊತೆಯಲ್ಲಿ ಅವರು ಫೋಟೋ ತೆಗೆಸಿಕೊಳ್ಳೋದು ಒಂದು ಅವ್ರಿಗೆ ಸಂಭ್ರಮ, ಸಂತೋಷ. ನವ ದಂಪತಿಗಳ ಜೊತೆಗೆ ಅನೇಕ ಬಂಧು ಬಾಂಧವರು, ಅನೇಕ ಊರುಗಳಿಂದ ಬಂದಿರತಕ್ಕಂಥ ಬಾಂಧವರು ಇಲ್ಲಿ ಕಾಣಸಿಗುತ್ತಾರೆ. ಅದಕ್ಕಾಗಿ ನವ ದಂಪತಿಗಳು 7 ಜನ್ಮಗಳವರೆಗೂ ಅವರು ತಮ್ಮ ದಾಂಪತ್ಯ ಜೀವನ ಅತಿ ಗೌರವದಿಂದ, ಪ್ರೀತಿಯಿಂದ, ಸಂಪ್ರದಾಯದ ಮೂಲಕ ಮತ್ತು ವಿಧಿ ನಿಯಮಗಳ ಪ್ರಕಾರ ಒಂದು ಬದುಕಿ ಬಾಳಲಿ ಅಂತಕ್ಕಂಥ ಬಂಧು ಬಾಂಧವರು ಈಗ ಅವರಿಗೆ ಗಿಫ್ಟ್ ನೀಡುತ್ತಿದ್ದಾರೆ. ಸಾಕಷ್ಟು ದೊಡ್ಡ ಪ್ರಮಾಣದ ಅವರ ಎತ್ತರ ಮತ್ತು ಅಗಲದುದ್ದಕ್ಕೂ ಅತಿ ದೊಡ್ಡದಾದಂಥ ಒಂದು ಗಿಫ್ಟ್ಗಳ ಮೂಲಕ ಅವರಿಗೆ ಗಿಫ್ಟ್ಗಳನ್ನು ಅವರ ಕೈಯಲ್ಲಿ ಕೊಟ್ಟು, ನವ ದಂಪತಿಗಳ ಕೈಯಲ್ಲಿ ಕೊಟ್ಟು, ಈಗ ಅವರ ಮುಂದೆ ತಾವು ಹೊಸ ಜಾಕೆಟ್ ಹಾಕಿದಂಥ ಯುವಕರು, ಅವರ ಮಗ್ಲಲ್ಲಿ ತಮ್ಮ ಮತ್ತೊಬ್ಬರು ಗೆಳೆಯರು ತಲೆಗೆ ಕುಳಿತುಕೊಂಡು ಅತಿ ಫೋಟೋದಲ್ಲಿ ಸರಿಯಾಗಿ ಕಾಣಲೆಂದು ಅವರು ಫೋಟೋ ಹೊಡಿಸ್ಕೊಂಡ್ರು. ಈಗ ನಮ್ಮ ಜಗಜ್ಯೋತಿ ಬಸವೇಶ್ವರರ ಒಂದು ಭಾವಚಿತ್ರ ಫೋಟೋ ಕೊಟ್ಟು, ಗಿಫ್ಟ್ ಕೊಟ್ಟು, ಮತ್ತು ಪಕ್ಕದಲ್ಲಿ ಮತ್ತೊಂದು ಗಿಫ್ಟ್ ಕೊಟ್ಟು, ಜಗಜ್ಯೋತಿ ಬಸವೇಶ್ವರರ ಒಂದು ಭಾವಚಿತ್ರವನ್ನು ಫೋಟೋ ಕೊಟ್ಟಾಗ ನಾವು 2 ಕೈಗಳಿಂದ ಕೈ ಜೋಡಿಸಿ ಕೈ ಮುಗಿದೆವು. ಅವರಿಗೆ ಫೋಟೋಕ್ಕೆ ಹಣೆ ಹಚ್ಚಿ ನಮಸ್ಕರಿಸಬೇಕೆಂಬ ಬಯಕೆಯಿಂದ, ಒಂದು ಪ್ರೀತಿಯಿಂದ ನಾವು ಅತೀ ಒಂದು ಕಣ್ಣಗಲಿಸಿ ಆ ಒಂದು ಭಾವಚಿತ್ರ ಬಸವೇಶ್ವರ, ಜಗಜ್ಯೋತಿ ಬಸವೇಶ್ವರ ಫೋಟೋವನ್ನು ನಾವು ಅತೀ ಗೌರವದಿಂದ, ಭಕ್ತಿಯಿಂದ ನೋಡಿ ಮನದಲ್ಲೇ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಆ ಒಂದು ನವ ದಂಪತಿಗಳಿಗೆ ಶುಭ ಹಾರೈಸಿದೆವು.
ಈಗ ಅವ್ರ ಗೆಳೆಯರು ಬಂದು ಯಾರೋ ಥ್ಯಾಂಕ್ಸ್ ಕೊಡ್ತಾ ಇದ್ದಾರೆ. ಮಗುವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬಂದಂಥ ಒಬ್ಬ ಯುವಕರು ಈಗ ಮತ್ತೆ ಗಿಫ್ಟ್, ಅಗಲವಾದ ಒಂದು ಗಿಫ್ಟ್, ಅದು ಮರೆಮಾಚಿ ಇರ್ತದೆ, ಕ್ಲೌಡ್ ಆಗಿರುತ್ತದೆ. ಕ್ಲೌಡ್ ಅಂದರೆ ಕಾಣಸಿಗದು, ಕಾಣದಂತೆ ಇರುವ ಒಂದು ಗಿಫ್ಟ್. ಅದು ಮೇಲೆ ಸಾಕಷ್ಟು ಹೊದಿಕೆಗಳನ್ನು ಮಿಂಚುವಂತಕ್ಕಂಥ ಒಂದು ಪೇಪರ್ಗಳನ್ನು ಹಾಕಿ ಅದಕ್ಕೆ ಒಂದು ಕೋಟಿಂಗ್ ಮಾಡಿರುತ್ತಾರೆ ಅಥವಾ ಕವರ್ ಮಾಡಿರುತ್ತಾರೆ. ಆ ಕವರ್ದಲ್ಲಿ ತೊಡಗಿಸಿದ ಗಿಫ್ಟ್ಗಳನ್ನು ಮತ್ತೊಬ್ಬರು ಗಿಫ್ಟ್ ತಂದರು. ಅದು ಕೂಡ ಆ ಒಂದು ಕ್ಲೌಡ್ ಆಗಿರುತ್ತದೆ. ಕ್ಲೌಡ್ ಅಂದರೆ ಮರಿಮಾಚಿದ ಒಂದು ಒಳಗೆ ಏನಿದೆಯೋ ಗೊತ್ತಿಲ್ಲ, ಮೇಲೆ ಮಾತ್ರ ದೊಡ್ಡದಾದಂಥ ಅತಿ ಬಂಗಾರದಂತೆ ಹೊಳೆಯುತ್ತಿರುವ, ಮೇಲೆ ಪೇಪರ್ ಮೂಲಕ ಬಂಗಾರದಂತೆ ಹೊಳೆಯುತ್ತಿರುವ ಗಿಫ್ಟನ್ನು ಅವರು ಕೊಟ್ಟರು. ಒಳಗೆ ಏನಿದೆಯೋ ಆಮೇಲೆ ತೆರೆದು ನೋಡಿದಾಗ ಗೊತ್ತಾಗೋದು. ಈಗ ನವ ದಂಪತಿಗಳು ತಮ್ಮ ಕೈಯಲ್ಲಿ ಪುಷ್ಪಗುಚ್ಛಗಳನ್ನು ಹಿಡಿದುಕೊಂಡು ತಾವು ಮದುವೆ ಸಂದರ್ಭದಲ್ಲಿ, ಅಕ್ಷತಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾಲೆ ಬದಲಾಯಿಸಿಕೊಂಡಿರ್ತಾರಲ್ಲೇ, ಅವರು ತಾವು ಮಾಲೆ ಹಾಕಿಕೊಂಡು ಮತ್ತೊಬ್ಬರು ಅವರು ಕೂಡ ಬದಲಾಯಿಸಿ ತಮ್ಮ ಗಂಡನಿಗೆ ಮಾಲೆ ಹಾಕಿ, ಮತ್ತು ಹೆಂಡತಿಯು ಕೂಡ ಗಂಡನಿಗೆ ಒಂದು ಪುಷ್ಪ ಮಾಲೆ, ದೊಡ್ಡದಾದಂಥ ಮಾಲೆಗೆ, ಆಕರ್ಷಕವಾದಂಥ ಮಾಲೆಗಳು, ಸುಂದರವಾದಂಥ ಸುವಾಸನೆ ನೀಡುವಂಥ ಮಾಲೆಗಳನ್ನು ಇಬ್ಬರೂ ಕೂಡ ವಿನಿಮಯ ಮಾಡಿಕೊಂಡರು ನವ ದಂಪತಿಗಳು. ಆ ವಿನಿಮಯ ಮಾಡಿಕೊಂಡಂಥ ಮಾಲೆಗಳನ್ನು ಧರಿಸಿಕೊಂಡು ಅದೇ ಶಿವ ಪಾರ್ವತಿಯರಂತೆ ನಮಗೆ ಕಂಗೊಳಿಸುತ್ತಿದ್ದಾರೆ. ನಿಜವಾಗಿಯೂ ಆ ಶಿವ ಪಾರ್ವತಿಯರು ನಮಗೆ ಕಣ್ಮುಂದೆ ನಮ್ಮ ಧರೆಗೆ ಬಂದು ನಮ್ಮನ್ನೆಲ್ಲ ನೋಡುತ್ತಿದ್ದಾರೆ ಅನ್ನುವಂಥ ಭಾವನೆ ನಮ್ಮಲ್ಲಿ ತೋರುತ್ತಿತ್ತು. ಆ ಪುಟ್ಟ ತಾಯಿ ಸಂಗೀತಾ ಸಿದ್ದಪ್ಪ ಮಗ್ದುಮ್ ಅವರ ಜೊತೆ ಪಕ್ಕದಲ್ಲೇ ಬಲಬಾಜಕ್ಕೆ ಗಂಡನಾಗಿರ್ತಕ್ಕಂಥ ಸನ್ಮಾನ್ಯ ಆನಂದ್ ಮಹಾದೇವ್ ಹರೋಲಿ ಇವರು ಈಗ ವೇದಿಕೆಯ ಆಸೀನ ಸಿಂಹಾಸನದ ಮೇಲೆ ರಾಜರಂತೆ ಕುಳಿತಿದ್ದಾರೆ. ಅವರು ಚಿಕ್ಕವರಿದ್ದರೂ ಕೂಡ ನವ ದಂಪತಿಗಳು ಅವರು ಅತಿ ಒಂದು ಯುವಕ ಮತ್ತು ಯುವತಿಯಾಗಿದ್ದರೂ ಕೂಡ ಇಲ್ಲಿ ಹಿರಿಯರಾದ ಬಂಧುಗಳೇ, ಈಗ ಬಳವಾಡ ಗ್ರಾಮದ ಹಿರಿಯರಾದ ನಮ್ಮ ದಾದಾಗಳು ಕಾಣಸಿಗ್ತಾ ಇದ್ದಾರೆ. ನವ ದಂಪತಿಗಳಿಗೆ ಆಶೀರ್ವಾದ ಹಾರೈಕೆಗಳನ್ನು ನೀಡಲು ಬಂದಂಥ ಅವರ ಒಂದು ನವ ದಂಪತಿಗಳಾಗಿ ಈಗ ಮಾರ್ಪಾಟ ಆದಂಥ ಸನ್ಮಾನ್ಯ ಆನಂದ್ ಮಹಾದೇವ್ ಹರೋಲಿ, ಸನ್ಮಾನೀಯ ತಾಯಿ ಸಂಗೀತಾ ಸಿದ್ದಪ್ಪ ಅನ್ನೋದಕ್ಕಿಂತಲೂ ಈಗ ನಾವು ತಪ್ಪು ಮಾತಾಡಿದ್ದೇವೆ. ಈಗ ಸನ್ಮಾನ್ಯ ಆನಂದ್ ಮಹಾದೇವ್ ಹರೋಲಿ ಸನ್ಮಾನೀಯ ತಾಯಿ ತಂಗಿ ಸಂಗೀತಾ ಆನಂದ್ ಹರೋಲಿ ಆಗಿ ಮಾರ್ಪಟ್ಟರು. ಅಂದರೆ ಈಗ ಅವರು ಸನ್ಮಾನ್ಯ ಆನಂದ್ ಮಹಾದೇವ್ ಹರೋಲಿ ಅವರ ಒಂದು ಪತ್ನಿಯಾಗಿ ಇದೀಗ ಕೆಲವೇ ನಿಮಿಷಗಳಲ್ಲಿ ಅಕ್ಷತಾರೋಪಣದಲ್ಲಿ ತೊಡಗಿ ಅವರು ನವ ದಂಪತಿಗಳಾಗಿದ್ದಾರೆ. ಆದ್ದರಿಂದ ಇಂದಿನಿಂದ ಆ ತಾಯಿ ಸಂಗೀತಾ ಅಂದರೆ ಸನ್ಮಾನ್ಯ ಆನಂದ್ ಮಹಾದೇವ್ ಹರೋಲಿ ಅವರ ದಂಪತಿಯಾಗಿರುವುದರಿಂದ ಈಗ ಆ ತಾಯಿ ಸನ್ಮಾನ್ಯ ಸಂಗೀತಾ ಆನಂದ್ ಹರೋಲಿಯಾಗಿ ಈಗ ಅವರು ನವ ದಂಪತಿಗಳಾಗಿ 7 ಜನ್ಮಗಳವರೆಗೆ ಹೆಜ್ಜೆ ಇಡುತ್ತಿದ್ದಾರೆ. ಈಗ ಕಾಣಸಿಗ್ತಾ ಇರೋದು ಅವರ ಗೆಳತಿಯರು ಕೊಟ್ಟಂಥ ಒಂದು ಇಬ್ಬರು ದಂಪತಿಗಳ ಭಾವಚಿತ್ರ ಕೊಟ್ಟಿರುತ್ತಾರೆ ಅವರ ಗೆಳತಿಯರು. ಅದು ನೋಡಲು ನಮಗೆ ಸಂತೋಷ, ಹರ್ಷ ಎನಿಸುತ್ತದೆ. ಈಗ ಮತ್ತೆ ವೇದಿಕೆ ಮೇಲೆ
ಸಾಕಷ್ಟು ಗೆಳತಿಯರು ಕೆಳಗಿಳಿದುವ ಅನ್ನುವಷ್ಟರಲ್ಲೇ ಮತ್ತಷ್ಟು ಸಾಕಷ್ಟು ಗೆಳತಿಯರು ತಾಯಂದಿರು ಬಂದು ಮತ್ತು ಗಿಫ್ಟ್ ಕಾಣಿಕೆಯನ್ನು ನೀಡುತ್ತಿದ್ದಾರೆ. ಆ ಕಾಣಿಕೆ ಕ್ಲೌಡ್ ಆಗಿರುತ್ತದೆ, ಅಂದರೆ ಕೌತುಕವಾಗಿರುತ್ತದೆ. ಮೇಲೆ ಬಂಗಾರದ ವರ್ಣ ಕಾಗದದಿಂದ ಲೇಪಿತವಾಗಿರುತ್ತದೆ. ಒಳಗೆ ಏನಿದೆಯೋ ಅದು ಗೌಪ್ಯವಾಗಿದೆ. ತೆಗೆದು ನೋಡಿದಾಗ ಅದು ಗೊತ್ತಾಗುತ್ತದೆ. ಈಗ ನವ ದಂಪತಿಗಳಿಗೆ ಆಶೀರ್ವದಿಸಲು ಮತ್ತೆ ಅವರ ಗೆಳತಿಯರು ಹಾರೈಸಲು ಬಂದಿರುತ್ತಾರೆ. ಸಾಕಷ್ಟು ನವ ದಂಪತಿಗಳಿಗೆ ಹಾರೈಸಲು ಬಂದಿರುತ್ತಾರೆ. ಇದೀಗ ವೇದಿಕೆ ಮೇಲೆ ಅವರ ಆತ್ಮೀಯ ಗೆಳತಿಯರು, ಅಂದರೆ ಸನ್ಮಾನೀಯ ತಾಯಿ ಶ್ರೀಮತಿ ಸಂಗೀತಾ ಆನಂದ್ ಹರೋಲಿ, ತಾಯಿ ಶ್ರೀಮತಿ ಸಂಗೀತಾ ಆನಂದ್ ಹರೋಲಿ ಇವರಿಗೆ ಗಿಫ್ಟ್ ಕೊಡಲು ಈಗ ಸಾಕಷ್ಟು ಅವರ ಕ್ಲಾಸ್ಮೇಟ್ಗಳಾಗಿರ್ಬೋದು ಅಂಥ ಒಂದು ಗೆಳತಿಯರು ಈ ಒಂದು ವೇದಿಕೆಯನ್ನೇರಿ ಗಿಫ್ಟ್ ಕೊಟ್ಟಿದ್ದಾರೆ. ಗಿಫ್ಟ್ ಏನೋ ಸುಂದರವಾಗಿ ದೊಡ್ಡದಾಗಿ ಇದೆ, ಆದರೆ ಕೌತುಕವಾಗಿದೆ, ಕ್ಲೌಡ್ ಆಗಿದೆ. ಅದು ತೆರೆದು ನೋಡಿದಾಗ ಗೊತ್ತಾಗುವುದು. ಮತ್ತೆ ಸನ್ಮಾನ್ಯ ಸಂಗೀತಾ ಆನಂದ್ ಹರೋಲಿ ಇವರ ಗೆಳತಿಯರಾಗಿರ್ಬೋದು, ಅಲ್ಲಿ ಸಹೋದರಿಯರು ವೇದಿಕೆ ಹತ್ತಿ ಸಾಕಷ್ಟು ಗಿಫ್ಟ್ಗಳನ್ನು ಕೊಡಲು ಬಂದಿರುತ್ತಾರೆ. ಅವರು ಕೂಡ ಈ ಒಂದು ವೇದಿಕೆ ಏರಿ ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹಸ್ತಲಾಘವ ನೀಡಿ ಕೂಡ ಅವರಿಗೆ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈಗ ನಾವು ಈ ಒಂದು ನವ ದಂಪತಿಗಳ ನೋಡಿ ಅವರ ಮುಖವನ್ನು ಮುಟ್ಟಿ ಅವರಿಗೆ ಹರ್ಷವನ್ನು ವ್ಯಕ್ತಪಡಿಸಿದರು. ಇಲ್ಲಿ ನೋಡಿ, ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ರಬಕವಿ ಬನಹಟ್ಟಿ ತಾಲೂಕಿನ ಮದಲಮಟ್ಟಿ ಗ್ರಾಮದಿಂದ ಬಂದಿರತಕ್ಕಂಥ ಅಲ್ಲಿ ದಂಪತಿಗಳು ಕಾಣಸಿಗುತ್ತಾರೆ. ಅವರು ಈ ನವ ದಂಪತಿಗಳನ್ನು ದಾರೆ ಎರೆಯಲು ಬಂದಿರುತ್ತಾರೆ. ದಾರೆ ಎರೆದು ಆ ಸೌಭಾಗ್ಯವತಿ ತಾಯಿ ಶ್ರೀಮತಿ ಸಂಗೀತಾ ಆನಂದ್ ಹರೋಲಿ ಇವರಿಗೆ ಈಗ ಮದಲಮಟ್ಟಿಯ ಗ್ರಾಮದಿಂದ ಬಂದಿರತಕ್ಕಂಥ ನಮ್ಮ ಸಹೋದರಿ ಮತ್ತು ನಮ್ಮ ಮಾವರಾದ ಸನ್ಮಾನ್ಯ ಶ್ರೀ ದಯಪ್ಪ ಮಲ್ಲಪ್ಪ ಮಗ್ದುಮ್ ಮತ್ತು ಅವರ ಪತ್ನಿ ಸನ್ಮಾನ್ಯ ತಾಯಿ ಶ್ರೀಮತಿ ಸುನಂದಾ ದಯಪ್ಪ ಮಗ್ದುಮ್ ಇವರು ಕೂಡ ಆ ನವದಂಪತಿಗಳ ಪಾದಗಳ ಮೇಲೆ ನೀರನ್ನು ಸಿಂಪಡಿಸಿ ಆ ದಾರೆ ಎರೆದು ಅವರನ್ನು ಪೂಜಿಸಿ ವಂದಿಸಿ ದೇವರಲ್ಲಿ ಕೋರಿಕೆಯನ್ನು ಕೋರಿ 7 ಜನ್ಮದವರೆಗೆ ನಮ್ಮ ಈ ತಾಯಿ ಸುಪುತ್ರಿಯನ್ನು ಮುನ್ನಡೆಸಬೇಕು, 7 ಜನ್ಮದವರೆಗೆ ನೀವು ಮುಂದುವರಿಯಲಿ ನಿಮ್ಮ ದಾಂಪತ್ಯ ಅಂತ ಹೇಳಿ ಹಾರೈಸಿ ಅವರಿಗೆ ಆಶೀರ್ವಾದ ನೀಡಿ, ಇಲ್ಲಿ ಒಂದು ಆಯಾರ ಅಂತಾರಲ್ಲ, ಬಟ್ಟೆ ಬರೆಗಳನ್ನು ಕೂಡ ನೀಡಿ ಕುಂಕುಮದ ತಿಲಕವನ್ನು ಇಡುತ್ತಿದ್ದಾರೆ ಪಕ್ಕದಲ್ಲಿರುವ ಬಾಂಧವರಿಗೆ. ತಾಯಿ ಶ್ರೀಮತಿ ಸುನಂದಾ ದಯಪ್ಪ ಮಗ್ದುಮ್ ಅವರು ಬಟ್ಟೆ ಬರೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನವದಂಪತಿಗಳ ಒಂದು ಬಾಂಧವರಿಗೆ ಆ ಬಟ್ಟೆ ಬರೆಗಳನ್ನು ನೀಡುತ್ತಿದ್ದಾರೆ. ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ, ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇದು ಎಲ್ಲರಿಗೂ ಒಂದು ಎಲ್ಲಿಲ್ಲದ ಸಂಭ್ರಮ, ಸಂತೋಷ. ಈಗ ನವದಂಪತಿಗಳು ತಾವು ಆಸೀನರಾಗಿರ್ತಕ್ಕಂಥ ಒಂದು ಸಿಂಹಾಸನದ ಮೇಲಿಂದ ಎದ್ದು ನಿಂತು ಇನ್ನೂ ಬರುವ ಅನೇಕ ಬಂಧು ಬಾಂಧವರಿಗೆ ಗೌರವ ನೀಡಲು
ಅವರು ಸ್ವಾಗತವನ್ನು ಕೋರಿದಂತಿರುವ ಅವರ ಒಂದು ಸ್ಥಿತಿಯಲ್ಲಿ ಅವರು ನಿಂತಿರುತ್ತಾರೆ. ಈಗ ಪಕ್ಕದಲ್ಲಿ ಬಾಂಧವರು ಮತ್ತು ಅನೇಕ ಇದೀಗ ನವ ದಂಪತಿಗಳಾಗಿರ್ತಕ್ಕಂಥ ತಾಯಿ ಸನ್ಮಾನ್ಯ ಶ್ರೀಮತಿ ಸಂಗೀತಾ ಆನಂದ್ ಹರೋಲಿ ಇವರ ಕ್ಲಾಸ್ಮೇಟ್ಗಳಾಗಿರ್ಬೋದು, ಗೆಳತಿಯರಾಗಿರ್ಬೋದು ಸಾಕಷ್ಟು ಬಂದು ಕಿವಿಯಲ್ಲಿ ವಿಚಾರಿಸುತ್ತಿದ್ದಾರೆ ಏನು ಕೊರತೆ, ಏನು ಬೇಕು ಅಂಥೇಳಿ. ಮತ್ತು ಈಗ ಪಕ್ಕದಲ್ಲೇ ಸನ್ಮಾನ್ಯ ಬುರ್ಲಟ್ಟೆ ಗ್ರಾಮದಿಂದ ಬಂದಿರತಕ್ಕಂಥ ರೈತ ಜೀವಿಗಳು ಸನ್ಮಾನ್ಯ ಸದಾಶಿವ ಮುರುಗಪ್ಪ ಕೋತ್ ಇವರ ಕುಟುಂಬ ಸಮೇತವಾಗಿ ಬಂದಿರುತ್ತಾರೆ. ಅವರ ಒಬ್ಬರು ಹಿರಿಯ ಪುತ್ರರು ಮತ್ತು ಇನ್ನೊಬ್ಬ ಕಿರಿಯ ಪುತ್ರ ಸನ್ಮಾನ್ಯ ಡಾಕ್ಟರ್ ಮಹಾಂತೇಶ್ ಸದಾಶಿವ ಕೋತ್ ಇವರು ಕೂಡ ಈ ವೇದಿಕೆಯನ್ನು ಹಂಚಿಕೊಂಡು ವೇದಿಕೆ ಮೇಲೆ ಇರುವ ನವ ದಂಪತಿಗಳಿಗೆ ಒಂದು ಕಾಣಿಕೆಯನ್ನು ನೀಡುತ್ತಿದ್ದಾರೆ. ಆ ಕಾಣಿಕೆ ದೊಡ್ಡದಾಗಿ ಮಿಂಚುತ್ತಿರುವುದು ಕಾಣುತ್ತದೆ, ಆದರೆ ಕ್ಲೌಡ್ ಆಗಿದೆ. ಅದರಲ್ಲಿ ಕೌತುಕವಾಗಿದೆ. ಅದರಲ್ಲಿ ಸಾಕಷ್ಟು ಮಿಂಚಾದ ಒಂದು ಕವರನ್ನು ಮಾಡಿರುತ್ತಾರೆ. ಅದು ಒಳಗೆ ಏನಿದೆ ಅನ್ನೋದು ಅದು ಕೌತುಕವಾಗಿದೆ. ಅದು ಕಾಣಸಿಗುವುದಿಲ್ಲ. ಈಗ ಅದನ್ನು ತೆರೆದು ನೋಡಿದಾಗ ಮಾತ್ರ ಅದು ಗೊತ್ತಾಗುತ್ತದೆ, ಏನು ಕಾಣಿಕೆ ಅಥವಾ ಭಾವಚಿತ್ರವೋ ಏನಿರುವುದು ಗೊತ್ತಾಗುತ್ತದೆ. ಆದರೆ ಸನ್ಮಾನ್ಯ ರೈತ ಜೀವಿಗಳಾದ ಸದಾಶಿವ ಮುರುಗಪ್ಪ ಕೋತ್ ಇವರ ಹಿರಿಯ ಸುಪುತ್ರ ಮತ್ತು ಕಿರಿಯ ಸುಪುತ್ರ ಸನ್ಮಾನ್ಯ ಡಾಕ್ಟರ್ ಮಹಾಂತೇಶ್ ಸದಾಶಿವ ಕೋತ್ ಇವರು ಕೂಡ ತಮ್ಮ ಒಂದು ಭರ್ಜರಿ ಒಂದು ಡ್ರೆಸ್ಗಳ ಮೂಲಕ ಇಲ್ಲಿ ಕಾಣಸಿಕ್ಕಿರುತ್ತಾರೆ. ಮತ್ತು ಸನ್ಮಾನ್ಯ ಸದಾಶಿವ ಮುರುಗಪ್ಪ ಕೋತ್ ಇವರ ಸಹೋದರಿ ಮತ್ತು ನನ್ನ ಸಹೋದರಿ ಸನ್ಮಾನೀಯ ಮಹಾದೇವಿ ಮಲ್ಲಪ್ಪ ಹಂಡ್ಗಿ ಸಾಕಿನ ಬಡಚಿಯಿಂದ ಬಂದಿರತಕ್ಕಂಥ ಮತ್ತು ನಮ್ಮ ಸೋದರಳಿಯ ಸನ್ಮಾನ್ಯ ಮಹಾಂತೇಶ್ ಮಲ್ಲಪ್ಪ ಹಂಡ್ಗಿ ಇವರು ಕೂಡ ವೇದಿಕೆ ಮೇಲೆ ನವ ದಂಪತಿಗಳಿಗೆ ಶುಭ ಹಾರೈಸಿದರು. ಮತ್ತು ಅಶೋಕ್ ಕೋತ್ ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ ಕೂಡ ನನ್ನನ್ನು ಕೂಡ ಇಲ್ಲಿ ಸ್ವಾಗತಿಸಿದಾಗ ನಾನು ಕೂಡ ಅವರ ನವ ದಂಪತಿಗಳ ಒಂದು ವೇದಿಕೆಯನ್ನು ಹಂಚಿಕೊಂಡು ಅವರಿಗೆ ಶುಭ ಆಶೀರ್ವಾದವನ್ನು ಹಾರೈಕೆಗಳನ್ನು 7 ಜನ್ಮಗಳವರೆಗೆ ತಾವು ಒಂದಾಗಿ ಬದುಕಬೇಕು, ಎಂಥ ಕಷ್ಟದಲ್ಲಿಯೂ ಕೂಡ ಅವರು ಬದುಕಿ ಬಾಳಲಿ ಅಂತ ಹೇಳಿ ಈಗ ಅಂದರೆ 7 ಹೆಜ್ಜೆಗಳನ್ನು ಇಟ್ಟು ಪಂಚಭೂತಗಳ ಸಮ್ಮುಖದಲ್ಲಿ ಜಗುಲಿ ಮೇಲಿರುವ ಮುಕ್ಕೋಟಿ ದೇವತೆಗಳ ಸಮ್ಮುಖದಲ್ಲಿ ಮತ್ತು ಬಳವಾಡ ಗ್ರಾಮದ ಮಣ್ಣಕಾರಿ ಹಿರಿಯರುಗಳಾದ ಗೌಡರು, ಹಳಬರು ಮತ್ತು ಪಂಚರು ಹೀಗೆ ಅವರೆಲ್ಲರ ಸಮ್ಮುಖದಲ್ಲಿ ಅವರು ಅಕ್ಷತಾರೋಪಣವನ್ನು ಮಾಡಿಕೊಂಡು ಈಗ ನವ ದಂಪತಿಗಳಾಗಿದ್ದಾರೆ. ನಾವು ಕೂಡ ನಮ್ಮನ್ನು ಆಗಮಿಸಿ ಪ್ರೀತಿಯಿಂದ ಸ್ವಾಗತಿಸಿದಾಗ ನಾವು ಕೂಡ ವೇದಿಕೆಯ ಮೇಲೆ ಏರಿರ್ತೇವೆ. ನಮ್ಮ ಅಶೋಕ್ ಕೋತ್ ಅಥಣಿ ಯೂಟ್ಯೂಬ್ ಚಾನಲ್ದ ನಾನು ಅಶೋಕ್ ಕೋತ್ ಅಥಣಿ ಕೂಡ ಅವರ ವೇದಿಕೆಯನ್ನು ಹಂಚಿಕೊಂಡು ಈಗ ಅತಿ ಗೌರವದಿಂದ ನಾವು ಅವರಿಗೆ ಶುಭ ಆಶೀರ್ವಾದ ನೀಡಿದೆವು. ಈಗ ಸನ್ಮಾನ್ಯ ರೈತ ಜೀವಿಗಳಾದ ಮತ್ತು ಪ್ರಗತಿಪರ ರೈತ ಜೀವಿಗಳಾದ ಸನ್ಮಾನ್ಯ ಸದಾಶಿವ ಮುರುಗಪ್ಪ ಕೋತ್ ದಂಪತಿಗಳು ಮತ್ತು ಅವರ ಇಬ್ಬರು ಸುಪುತ್ರರು ಮತ್ತು ತಮ್ಮ ಒಬ್ಬ ಹಿರಿಯ ಮಗನ ಹೆಂಡತಿ ಹಿರಿಯ ಸೊಸೆಯೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರುತ್ತಾರೆ. ನವ ದಂಪತಿಗಳಿಗೆ ಶುಭಾಶೀರ್ವಾದವನ್ನು ಶುಭ ಹಾರೈಕೆಗಳನ್ನು ನೀಡಿರುತ್ತಾರೆ. ಅವರಿಗೆ ನಮ್ಮ ಅಶೋಕ್ ಕೋತ್ ಅಥಣಿ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹೀಗೆ ಇನ್ನೊಂದು ವಿಚಾರ ಹೇಳಬೇಕೆಂದರೆ ಇಲ್ಲಿ ನಮ್ಮ ಸನ್ಮಾನ್ಯ ಸದಾಶಿವ ಮುರುಗಪ್ಪ ಕೋತ್ ಇವರ ಹಿರಿಯ ಸುಪುತ್ರ ಮಹೇಶ್ ಸದಾಶಿವ ಕೋತ್ ದಂಪತಿಗಳು ಕೂಡ ಇಲ್ಲಿ ವೇದಿಕೆಯನ್ನು ಸಪ್ರೇಟಾಗಿ ಪ್ರೀತಿಯಿಂದ ಅದಲು ಬದಲಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅದಲು ಬದಲಾಗಿ ಅವರು ತಮ್ಮ ಸಂತೋಷ ಸಂಭ್ರಮವನ್ನು ಹಂಚಿಕೊಂಡಿರುತ್ತಾರೆ. ಅದಕ್ಕೆ ಅವರಿಗೆ ನಮ್ಮ ಅಶೋಕ್ ಕೋತ್ ಅಥಣಿ ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ ನಾನು ಕೂಡ ಅವರಿಗೆ ಶುಭ
ಹಾರೈಕೆಗಳನ್ನು ಧನ್ಯವಾದಗಳನ್ನು ಅರ್ಪಿಸುತ್ತೆ. ಇಲ್ಲಿ ಮತ್ತೆ ಅವರ ಬಂಧುಗಳು ಬಂದು ಗಿಫ್ಟ್ ಕೊಡ್ತಾ ಇದ್ದಾರೆ ಅಂದರೆ ಅದು ಕ್ಲೌಡ್ ಆಗಿದೆ. ಗಿಫ್ಟ್ ಆದರೆ ಮರಿಮಾಚಿಯಾಗಿರುತ್ತದೆ. ಅದು ಸಾಕಷ್ಟು ವಿಭಿನ್ನ ಜಗಜಗಿಸುವ ಒಂದು ಕಾಗದ ಹಾಳೆಯಿಂದ ಒಂದು ಕವರ್ ಮಾಡಿರುತ್ತಾರೆ. ಈಗ ಸಾಕಷ್ಟು ನವ ದಂಪತಿಗಳ ಒಂದು ಬಂಧು ಬಾಂಧವರು ಇಲ್ಲಿ ಆಶೀರ್ವಾದ ನೀಡುತ್ತಿದ್ದಾರೆ. ಅವರಿಗೆ 7 ಜನ್ಮಗಳವರೆಗೆ ನೀವು 7 ಹೆಜ್ಜೆಗಳನ್ನಿಟ್ಟು ಪಂಚಭೂತಗಳ ಸಮ್ಮುಖದಲ್ಲಿ, ಗುರು ಹಿರಿಯರ ಸಮ್ಮುಖದಲ್ಲಿ ಮತ್ತು ಸ್ವಾಮೀಜಿಗಳ ಸಮ್ಮುಖದಲ್ಲಿ, ಅನೇಕ ಪಂಚರು ಮತ್ತು ಜಗುಲಿಯ ಮೇಲಿರುವ ಎಲ್ಲ ಮುಕ್ಕೋಟಿ ದೇವತೆಗಳ ಸಮ್ಮುಖದಲ್ಲಿ ನೀವು ಮದುವೆಯಾಗಿರುತ್ತೀರಿ. ಅಕ್ಷತೆಯನ್ನು ನಮ್ಮ ಅನೇಕ ಬಾಂಧವರು, ಸಾವಿರಾರು ಜನರು ಅಕ್ಷತಾರೋಪಣ ಮಾಡಿರ್ತಾರೆ. ನೀವು ಈಗ ನವದಂಪತಿಗಳಾಗಿರ್ತಾರೆ. ಸಪ್ತಪದಿ ಅಂತಾರಲ್ಲ, ಸಪ್ತಪದಿಯ ತುಳಿದು ಅಂದರೆ 7 ಜನ್ಮಗಳವರೆಗೆ ನೀವು ಕೂಡಿ ಬದುಕಬೇಕು ಅಂಥೇಳಿ ಆಶೀರ್ವಾದ ಮಾಡಿರ್ತಾರೆ. ಆ ಎಲ್ಲ ಸಾವಿರಾರು ಜನ ಬಂದಂಥ ಮತ್ತು ಊರಿನ ಹಿರಿಯರು, ಮಾನ್ಕಾರಿ ಗೌಡರು, ಹಳಬರು, ಪಂಚರು ಮತ್ತು ಅನೇಕ ಗ್ರಾಮ ಪಂಚಾಯತಿ ಸದಸ್ಯರು, ಅನೇಕ ಇಲ್ಲಿ ಹಿರಿಯರು ಬಂದಿರ್ತಾರೆ ಮತ್ತು ತಾಯಂದಿರು ಕೂಡ ಸಾಕಷ್ಟು ಬಂದಿರ್ತಾರೆ. ಆ ನವ ದಂಪತಿಗಳಿಗೆ ಶುಭ ಆಶೀರ್ವಾದವನ್ನು ಸಾಕಷ್ಟು ಈಗ ನೀಡಿರುತ್ತಾರೆ. ಸಪ್ತಪದಿ ತುಳಿದ ನೀವು 7 ಜನ್ಮಗಳವರೆಗೆ ಬದುಕಿ ಬಾಳಬೇಕು, ಜೀವನದಲ್ಲಿ ಸಾಧನೆಗಳನ್ನು ಮಾಡಬೇಕು, ಸಮಾಜದೊಂದಿಗೆ ಹೊಂದಿಕೊಂಡು ಹೋಗಬೇಕು, ಸಮಾಜದ ಗೌರವ ಮತ್ತು ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಕಟ್ಟಪ್ಪಣೆಗಳನ್ನು ಪಾಲಿಸಬೇಕು, ಕಟ್ಟಳೆಗಳನ್ನು ಮೀರಿ ನಡೆಯಬಾರದು, ಎಲ್ಲ ಕಟ್ಟಳೆಗಳನ್ನು ಹೊಂದಿಕೊಂಡು ನೀವು ಬದುಕಬೇಕು ಅಂತ ಆಶೀರ್ವಾದ ನೀಡಿರ್ತಾರೆ. ಅದಕ್ಕೆ ಸಪ್ತಪದಿ ಅನ್ನುವ ಒಂದು ವಿಚಾರವನ್ನು ನಾನು ಇಲ್ಲಿ ಹೇಳಬೇಕಾಗುತ್ತದೆ. ನವ ದಂಪತಿಗಳು ಆ ಹಿರಿಯ ತಾಯಿಯನ್ನು ನಡುವೆ ಕೂಡಿಸಿಕೊಂಡು ಆಶೀರ್ವಾದ ಪಡೆಯುತ್ತಿದ್ದಾರೆ. ಈಗ ನವ ದಂಪತಿಗಳು ನಾವು ಸಪ್ತಪದಿ ತುಳಿಯೋದು ನವ ದಂಪತಿಗಳಾಗಿರುತ್ತೇವೆ. ಅಂದರೆ ಸಪ್ತಪದಿಯ ಒಂದು ಅರ್ಥ ಏನೆಂದರೆ, ಗಂಡ ಹೆಂಡರು ತಮ್ಮ ಮನಸ್ಸಿನಲ್ಲಿ ಯಾರೂ ಅವರಿಗೆ ಬರೆದು ಕೊಟ್ಟಿರೋದಿಲ್ಲ, ಹೀಗೆ ಇರಬೇಕಂತ ಹೇಳಿರೋದಿಲ್ಲ. ಆದರೂ ಕೂಡ ತಮ್ಮ ಮನಸ್ಸು ಅಂತರಂಗದಲ್ಲಿ ತಾವು ಯಾವತ್ತೂ ಗಂಡ ಹೆಂಡರು 7 ಜನ್ಮದೊಳಗೆ ಇರುತ್ತೇವೆ ಅಂಥೇಳಿ ಭಾವಿಸಿಕೊಂಡಿರುತ್ತಾರೆ. ಸಪ್ತಪದಿ ಸದಾ ನಾವು ಎಂಥ ಕಷ್ಟ ಬಂದರೂ ಕೂಡ ಒಂದಾಗಿರುತ್ತೇವೆ ಅಂಥೇಳಿ ಮೊದಲನೇ ಹೆಜ್ಜೆ ಇಟ್ಟಿರ್ತಾರೆ. ಮತ್ತು ನಮ್ಮ ಪ್ರೀತಿ ಪ್ರೇಮ ವಾತ್ಸಲ್ಯಗಳನ್ನು ಹಂಚಿಕೊಳ್ಳುತ್ತೇವೆ ಯಾವಾಗಲೂ ಅಂಥೇಳಿ 2ನೇ ಹೆಜ್ಜೆ ಇಟ್ಟಿರ್ತಾರೆ. ಮತ್ತು ನಾವು ಎಲ್ಲರೊಂದಿಗೆ, ಎಲ್ಲ ಸಮಾಜದೊಂದಿಗೆ, ಊರಿನ ಎಲ್ಲ ಜನ ಮತ್ತು ಸುತ್ತಮುತ್ತಲಿನ ಊರಿನ ಎಲ್ಲ ಜನರೊಂದಿಗೆ ನಾವು ಅತಿ ಬಾಂಧವ್ಯದಿಂದ, ಅತಿ ಗೌರವದಿಂದ ಬದುಕುತ್ತೇವೆ. ಎಲ್ಲರ ಜೊತೆ ಸಂತೃಪ್ತಿ ಹಾಗೂ ಸಮ್ಮಾನದಿಂದ ಬದುಕುತ್ತೇವೆ ಅಂಥೇಳಿ 3ನೇ ಹೆಜ್ಜೆ ಇಟ್ಟಿರ್ತಾರೆ. ಈಗ 4ನೇ ಹೆಜ್ಜೆ, ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ, ಎಂಥ ಕಠಿಣ ಪರಿಸ್ಥಿತಿಯಲ್ಲಿಯೂ ಒಬ್ಬರಿಗೊಬ್ಬರು ನಿಷ್ಠೆಯನ್ನು ಹೊಂದಿ, ಒಬ್ಬರಿಗೊಬ್ಬರು ನಿಷ್ಠೆ ಹಾಗೂ ಸಹಕಾರದಿಂದ ಇರುತ್ತೇವೆ ಅಂಥೇಳಿ 4ನೇ ಹೆಜ್ಜೆ ಇಟ್ಟಿರ್ತಾರೆ. ನಾವು 5ನೇ ಹೆಜ್ಜೆಗೆ ಬಂದಿರುತ್ತೇವೆ. ಈಗ ಕಾಣ್ತಾ ಇರೋದು ಅಲ್ಲಿ ಅಡುಗೆ ಮೃಷ್ಟಾನ್ನಗಳು ರೆಡಿಯಾಗಿರ್ತವೆ. ಅಂಥ ಒಂದು ಮೃಷ್ಟಾನ್ನಗಳು ಈಗ ನಮಗೆ ಕಾಣಿಸ್ತಾ ಇರ್ತವೆ. ಮೃಷ್ಟಾನ್ನಗಳು ಈಗ ಅಕ್ಷತೆ ಬಿದ್ದಿರ್ತವೆ. ಕೆಲವೇ ಗಂಟೆಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಈಗ ಊಟ ಮಾಡುವ ಒಂದು ಸಂಭ್ರಮ ಚಾಲೂ ಇರುತ್ತದೆ. ಊಟದ ವ್ಯವಸ್ಥಾಪಕರು ಆ ಊಟವನ್ನು ವ್ಯವಸ್ಥೆ ಮಾಡಿರ್ತಾರೆ. ಊಟ ಸ್ಟಾರ್ಟ್ ಆಗಿದೆ ಈಗ. ಅದಕ್ಕೆ ಈಗ 5ನೇ ಹೆಜ್ಜೆ ಇಡಲು ಯಾವಾಗಲೂ ಕುಟುಂಬದ ಸಮಗ್ರತೆಯನ್ನು, ಕುಟುಂಬದ ಏಳಿಗೆಯನ್ನು ನಾವು ಕಾಪಾಡಿಕೊಂಡು ಹೋಗುತ್ತೇವೆ ಅಂತ 5ನೇ ಹೆಜ್ಜೆಯನ್ನು ಕೂಡ ನವ ದಂಪತಿಗಳು ಇಟ್ಟಿರ್ತಾರೆ. ಮತ್ತು ಈಗ 6ನೇ ಹೆಜ್ಜೆ ಅಂದರೆ ಹೇಳಬೇಕಂದ್ರೆ, ನಮ್ಮ ಪ್ರೀತಿ ಪ್ರೇಮ ಶೋಭಿಸಲು ನಮ್ಮ ಪ್ರೀತಿ ಪ್ರೇಮ ಶೋಭಿಸಲು ನಿರಂತರ ಲಕ್ಷ್ಯ ವಹಿಸುತ್ತೇವೆ ಅಂಥೇಳಿ 6ನೇ ಹೆಜ್ಜೆ ಇಟ್ಟಿರ್ತಾರೆ. ಈಗ 7ನೆಯ ಹೆಜ್ಜೆ ಇಡುವಾಗ ಕುಟುಂಬದ ಧಾರ್ಮಿಕ ಕಾರ್ಯಗಳನ್ನು, ದೇವರ ಕಾರ್ಯಗಳನ್ನು ಯಾವಾಗಲೂ ನಾವು ಉತ್ತರದಾಯಿತ್ವದಿಂದ ಹಾಗೂ ಹಿರಿಯರ ಒಂದು ಅಣತೆಯ ಮೇರೆಗೆ, ಹಿರಿಯರ ಒಂದು ಕಣ್ಣಳತೆಯ ಮೇರೆಗೆ, ಹಿರಿಯರ ಒಂದು ಮಾತಿನ ಒಂದು ಆಜ್ಞೆಯ ಮೇರೆಗೆ ನಾವು ಉತ್ತರಾದಿತ್ವದಿಂದ ಹಾಗೂ ಶ್ರದ್ಧೆಯಿಂದ ನಿರ್ವಹಿಸಿಕೊಂಡು ಬದುಕುತ್ತೇವೆ ಅಂಥೇಳಿ ಆ ಒಂದು 7ನೇ ಹೆಜ್ಜೆಯನ್ನು ಇಟ್ಟಂಥ ಈಗ ನವ ದಂಪತಿಗಳಾಗಿ ಮಾರ್ಪಟ್ಟಿರ್ತಕ್ಕಂಥ ನವ ದಂಪತಿಗಳಿಗೆ ನಮ್ಮ ಅಶೋಕ್ ಕೋತ್ ಆತನ ಯೂಟ್ಯೂಬ್ ಚಾನಲ್ ಅವರಿಗೆ ಶುಭಾಶೀರ್ವಾದವನ್ನು ಹೇಳಿ, ಈಗ ನಾವು ಊಟದ ಒಂದು ವ್ಯವಸ್ಥಾಪಕರ ಹತ್ತಿರ ನಾವು ಗಮನ ಸೆಳೆಯುತ್ತಿದ್ದೇವೆ. ಅವರಿಗೆ ನಾವು ಊಟವನ್ನು ಬಡಿಸುವ ಈಗಾಗಲೇ ಸಾಕಷ್ಟು ಜನರಿಗೆ ಅವರು ಊಟ ಬಡಿಸಲು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ.
ಒಂದು ಊಟದ ಒಂದು ವ್ಯವಸ್ಥೆ, ಹಲವಾರು ಪಕ್ವಾನಗಳು, ಸಿಹಿ ತಿಂಡಿಗಳು, ಬೂಂದಿ ಬೂಂದಿ ಲಾಡುಗಳು ಮತ್ತು ಚಪಾತಿ, ರೊಟ್ಟಿ, ಮೊಸರನ್ನ ಮತ್ತು ಸಾಂಬಾರ್, ಅನೇಕ ಉಪ್ಪಿನಕಾಯಿ ಅಂತಾರೆ, ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂತಾರಲ್ಲ, ಉಪ್ಪಿನಕಾಯಿ, ಚಟ್ನಿಗಳು, ಇಂಥ ಅನೇಕ ಚಟ್ನಿ ಹಿಂಡಿಗಳನ್ನೆಲ್ಲ ಸೇರಿಸಿಕೊಂಡು ಊಟ ಈಗ ಸನ್ನದ್ಧವಾಗಿದೆ. ಈಗ ಇಲ್ಲಿನ ಮದುವೆಗೆ ಬಂದಂಥ ಯುವಕರು ಕೂಡ, ಈ ಒಂದು ಶುಭಾಶೀರ್ವಾದ ಕೋರಲು ಬಂದಂಥ ಯುವಕರು ಕೂಡ ಇಲ್ಲಿ ನಮಗೆ ಕಾಣಸಿಗುತ್ತಾರೆ. ಈಗ ಅನೇಕ ಜನರು ಊಟ ಮಾಡುವ ಒಂದು ಸನ್ನಿವೇಶ ನಮಗೆ ದೊರೆಯುತ್ತದೆ. ಈಗ ಸದ್ಯಕ್ಕೆ ಊಟ ಮಾಡುವ ಸನ್ನಿವೇಶದಲ್ಲಿ ಸನ್ಮಾನ್ಯ ನಮ್ಮ ಡಾಕ್ಟರ್ ಮಹಾಂತೇಶ್ ಸದಾಶಿವ್ ಖೋತ್ ಬುಲೆಟಿಯಿಂದ ನಮ್ಮ ಒಳ್ಳೆಯ ಒಂದು ಪದವೀಧರರು, ಅವರು ನಮಗೆ ಅವರನ್ನು ನೋಡಿದಾಗ ಗೌರವ ಅನಿಸುತ್ತದೆ. ಅವರು ಒಳ್ಳೆಯ ಒಂದು ಪದವಿಯನ್ನು, ಡಾಕ್ಟರ್ ಪದವಿಯನ್ನು ಗಿಟ್ಟಿಸಿಕೊಂಡಿರುತ್ತಾರೆ. ಅವರ ಸನ್ಮಾನ್ಯ ಸದಾಶಿವ ಮುರುಗಪ್ಪ ಖೋತ್ ಇವರ ಹಿರಿಯ ಸುಪುತ್ರ ಕೂಡ ನಮಗೆ ಕಾಣಸಿಗುತ್ತಾರೆ. ಇಲ್ಲಿ ಮಹೇಶ್ ಸದಾಶಿವ್ ಖೋತ್ ಇವರು ಇಬ್ಬರು ಅಣ್ಣ ತಮ್ಮಂದಿರು ತಮ್ಮ ಸಹೋದರತ್ವವನ್ನು ಮೆರೆಯುತ್ತಿದ್ದಾರೆ.